ಸೊ ಪೆಪ್ಪೆ ಹಾಗಾದರೆ ಪರ್ಟಿಕ್ಯುಲರ್ ಪೆಪ್ಪೆ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ನೋಡುವಾಗ ಏನೆಲ್ಲ ಮಜಾಗಳು ಸಿಗ್ಬೋದು? ನೀವು ಹೇಳಿದ್ರಿ ಆಗಲೇ ಸಿನಿಮಾಟೋಗ್ರಫಿ ಇರುತ್ತೆ, ರೀರೆಕಾರ್ಡಿಂಗ್ ಇರುತ್ತೆ ಅಂತ. ಈಗ ಹೊಸದಾಗಿ ಯಾವುದು ಟೀಸರ್ ನೋಡಿದ್ದಾರೆ, ನಾಳೆ ಟ್ರೇಲರ್ ಬರ್ತಾರೆ, ಟ್ರೇಲರ್ ನೋಡ್ತಾರೆ. ಸೊ ಥಿಯೇಟ್ರಲ್ಲಿ ಕೂತಾಗ ಏನು ಹೊಸದನ್ನು ಎಂಜಾಯ್ ಮಾಡಬಹುದು ಅಂತ ಪ್ರೇಕ್ಷಕ. ಅದೆಲ್ಲ ಇದು ಈ ಸಿನಿಮಾ ಏನಕ್ಕೆ ಥಿಯೇಟ್ರಲ್ಲೇ ನೋಡಬೇಕು ಅಂದರೆ, ಇದೊಂದು ನಾನು ಹೇಳಿದೆ ಆಗಲೇ, ಒಂದು ಈ ಡೈರೆಕ್ಟರ್ ಒಂದು ಅವರೇ ಒಂದು ಕಾಲ್ಪನಿಕ ಒಂದು ಊರು ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಆ ಊರನ್ನ ತೋರ್ಸೋಕ್ಕೆ ಎಲ್ಲ ಒಂದು ಅಮೇಝಿಂಗ್ ಸಿನಿಮಾಟೋಗ್ರಫಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಆ ಸೌಂಡ್ ಡಿಸೈನ್ ಮೇಲೆ ಅಷ್ಟು ಕೆಲಸ ಮಾಡಿದ್ದಾರೆ, ನಿಮಗೆ ಇಡೀ ಆ ಊರದ್ದು ಫೀಲ್ ಸಿಗಲಿ ಅಂತ. ಆಮೇಲೆ ಪೂರ್ಣ ಅವರ ಮ್ಯೂಸಿಕ್ಕು ಆಮೇಲೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಅದನ್ನ ದೊಡ್ಡ ಸ್ಕ್ರೀನಲ್ಲಿ ಸರೌಂಡ್ ಸಿಸ್ಟಮಲ್ಲಿ ಕೇಳಿದ್ರೇ ಅದು ಫುಲ್ ಅದು ಸಿನಿಮಾದ ಆ ಮಜಾ ಸಿಗೋದು. ಸೊ ಆಮೇಲೆ ಏನೇ ಇದ್ರೂ ದೊಡ್ಡದಾಗಿ ಕಾಣಿಸಿದ್ರೇ ಅದು ಖುಷಿಯಾಗುತ್ತೆ. ಅಷ್ಟು ಜನ ಜೊತೆ ಕುತ್ಕೊಂಡು ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ ಥರ ಇರುತ್ತೆ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾಗೆ. ಆಮೇಲೆ ಎಲ್ಲ ಟೆಕ್ನಿಷಿಯನ್ಸ್ ಅಷ್ಟು ಕೆಲಸ ಮಾಡೋದು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಸೊ ಅದೊಂದಷ್ಟು ಈಗ ನೀವು ಒಂದು ಫೋನಲ್ಲಿ ನೋಡಿದಾಗ, ಟಿ ವಿಯಲ್ಲಿ ನೋಡಿದಾಗ ಅದು ಅಲ್ಲೇ ಕಟ್ ಡೌನ್ ಆಗ್ಬಿಟ್ಟಿರುತ್ತೆ. ಸೊ ಎಷ್ಟೊಂದು ಕಾಣಿಸೋದೇ ಇಲ್ಲ. ಸೊ ಯಾವುದೇ ಟೀಮ್ದು ಫುಲ್ ಎಫರ್ಟ್ ನೋಡಬೇಕು ಅಂದರೆ ನಾವು ಥಿಯೇಟ್ರಲ್ಲೇ ನೋಡಬೇಕು. ಸೊ ಸಿನಿಮಾ ಕಂಪ್ಲೀಟ್ ಅಪ್ಪಾಜಿಯವ್ರು ನೋಡಿದ್ರೆ ಹೇಗಂದ್ರು ಅಂದರೆ, ಟೀಸರ್ ಬಿಟ್ಟು ಸಿನಿಮಾ ಪೋರ್ಷನ್ ಏನಾದ್ರು ನೋಡಿದ್ರೆ ಏನಂದ್ರು ರಾಘಣ್ಣ? ಟೀಸರ್ ನೋಡಿದ್ರೆ ಒಂದಷ್ಟು ಏನದು ಶೋರೀಲ್ ನೋಡಿದ್ರು, ಸೊ ಅವ್ರಿಗೆ ಇಷ್ಟ ಆಯಿತು. ಅವ್ರದ್ದು ತುಂಬ ಫ್ರೆಶ್ ಸೀನ್ಗಳು ಕಾಣಿಸ್ತು, ಫ್ರೆಶ್ ಸಿಚುವೇಶನ್ಸ್ಗಳು ಕಾಣಿಸ್ತು, ಅವ್ರಿಗೆ ಖುಷಿ ಕೊಟ್ಟರು. ಸೊ ಅವರ ಸ್ವಸ್ತಿಕ್ ಸಿನಿಮಾದ ಕ್ಯಾರೆಕ್ಟರ್ ಏನಿತ್ತು ಆ ಥರ ಕಾಣಿಸ್ತಿದೆ, ನಿಮ್ಮ ಬಿಯರ್ಡ್ ಆಗಿರ್ಬೋದು, ಆ ಹೇರ್ ಸ್ಟೈಲ್ ಎಲ್ಲ. ಸೊ ಅದನ್ನೇನಾದ್ರು ಹೇಳಿದ್ರೆ ಯಾವತ್ತಾದ್ರು ಅಂತ, ಅಂದರೆ ನಿಮ್ಮ ಫೇಸ್, ನಿಮ್ಮ ಈ ಗೆಟಪ್ ನೋಡಿದ್ರೆ ಆ ಸ್ವಸ್ತಿಕ್ ಸಿನಿಮಾದಲ್ಲಿ ರಾಘಣ್ಣ ಹೇಗಿದ್ರು ಆ ಕಾಣಿಸ್ತಿದ್ದೀರಾ ಅಂತ. ಅಂದರೆ ಎಲ್ಲ ಕರೆಕ್ಟ್ ಹೇರ್ ಸ್ಟೈಲ್ ಸೇಮ್ ಹಂಗೆ ಇತ್ತು. ಬಟ್ ಇಲ್ಲ, ಡ್ಯಾಡ್ ತುಂಬ ಶೂಟಿಂಗಿಗೂ ಬಂದಿದ್ರು, ಇದು ಮಾಡಿದ್ರು. ಸೊ ಅವ್ರಿಗೆ ಮೊದಲಿಂದನೂ ಈ ಸಿನಿಮಾ ಅವರು ಕೂಡ ಎಕ್ಸ್ಪ್ಲೋರ್ ಮಾಡ್ತಾರೆ, ಕಾಡು ಇದೆಲ್ಲ ಅವ್ರಿಗೂ ಇಷ್ಟ ಆಗುತ್ತೆ. ಹೌದು, ಅವ್ರಿಗೂ ಇಷ್ಟ ಆಗುತ್ತೆ. ಕಾಡಂದ್ರೆ ಯಾರಿಗೂ ಇಷ್ಟ ಇದೆ? ಎಲ್ಲರಿಗೂ. ಪರ್ಟಿಕ್ಯುಲರ್ ಆಗಿ ಕೆಲವರು ನನ್ನ ಕಾಡಲ್ಲಿ ಹೋದ್ರೆ ಒಂದ್ಸರಿ ಒಂದು ಕಾರಲ್ಲಿ ಕುತ್ಕೊಂಡು ಒಂದ್ಸರಿ ನೋಡ್ಕೊಂಡು ಬಂದ್ಬಿಡ್ತೀವಿ, ಅವ್ರು ಬೇರೆ ಕಾಡಿನ ಒಳಗಿಳಿದು ಮರಗಿಳಿದು ಮಧ್ಯೆ ಓಡಾಡೋ ಆ ಖುಷಿನೇ ಬೇರೆ. ಸೊ ಅವರು ಅದೇ ಥರ ಎಕ್ಸ್ಪ್ಲೋರ್ ಮಾಡ್ತಾರೆ. ಹೇಗೆ? ಅವ್ರಿಗೂ ಇಷ್ಟ ಕಾಡಂದ್ರೆ, ಅವ್ರಿಗೂ ಇಷ್ಟ. ಯಾಕಂದ್ರೆ ಅವರು ಈಗ ಗಾಜನೂರೆಲ್ಲ ಕಾಡು ಪಕ್ಕನಲ್ಲ, ಸೊ ಅವರು ಚಿಕ್ಕ ವಯಸ್ಸಿಂದ ಅದು ಅಭ್ಯಾಸ ಆಗುತ್ತೆ. ಸೊ ಈಗ ಫೈನಲಿ ರಿಲೀಸ್ ಹಂತಕ್ಕೆ ಬಂದಿರ್ತೈತೆ. ಸೊ ನಿಮ್ಮ ಫ್ಯಾನ್ಸ್ಗೆ ಅಥವಾ ಸಿನಿಮಾ ನೋಡ್ಲಿಕ್ಕೆ ಬರೋವಂಥವ್ರಿಗೆ ಏನಂತ ಹೇಳಿಕ್ಕೆ ಇಷ್ಟಪಡ್ತೀರಾ? ಅದೇ ಪೆಪ್ಪೆ 30th ರಿಲೀಸ್ ಆಗಿದೆ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ತುಂಬ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತೂ 100% ನಿಮಗೆ ಫೀಲ್ ಆಗುತ್ತೆ. ಒಂದಷ್ಟು ತಲೆಯಲ್ಲಿ ಯೋಚನೆಗಳು ಬರುತ್ತೆ, ಆಮೇಲೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಥಿಯೇಟ್ರಲ್ಲಿ ಸಿಗುತ್ತೆ. ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಅಲೆ ಶುರುವಾಗಿದೆ, ಅಥವಾ ಒಳ್ಳೆ ಕಾಲ ಬಂದಿದೆ ಅಂತ ಹೇಳ್ಬೋದು ಸೈಡಲ್ಲಿ. ಸೊ ಅದೇ ಒಳ್ಳೆ ಕಾಲದಲ್ಲಿ ಪೆಪ್ಪೆ ಕೂಡ ಬರ್ತಿದೆ. ಸೊ ಸಿನಿಮಾಕ್ಕೆ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ಸೊ ನಿಮ್ಮ ಒಂದು ಹೊಸ ಪ್ರಯತ್ನಕ್ಕೆ ಜನ ಮನದುಂಬಿ ಹರಿಸ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ವಿನಯ್ ಅವರ ಮಾತಾಗಿತ್ತು. ಪೆಪ್ಪೆ ಒಂದು ಒಳ್ಳೆ ಅನುಭವ ನೀಡುತ್ತೆ ಥಿಯೇಟ್ರಿಗೆ ಬಂದು ನೋಡೋದ್ರಿಂದ. ಸೊ ಎಂಜಾಯ್ ಮಾಡಿ ಅಂತ ವಿನಯ್ ಅವರು ಹೇಳ್ತಾ ಇದ್ದಾರೆ. ಸೊ ಇನ್ನಷ್ಟು ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.